ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋ ಟಾಪಿಕ್ ಬಂದು ಲಿಟರರಿ ಕ್ರಿಟಿಸಿಸಮ್ ಮತ್ತು ಅದರಲ್ಲಿ ಬರುವಂತಹ ಜುಡಿಷಿಯಲ್ ಇಂಡಕ್ಟಿವ್ ಕ್ರಿಟಿಸಿಸಮ್. ಲಿಟರರಿ ಕ್ರಿಟಿಸಿಸಮ್ನ ಮೀನಿಂಗ್, ಅದರ ಟೈಮ್ ಲೈನ್, ಫೇಮಸ್ ಕ್ರಿಟಿಕ್ಸ್ ಯಾರೆಲ್ಲ ಇದ್ದರು, ಹಾಗೆ ಅಮೇರಿಕನ್ ಲಿಟರರಿ ಕ್ರಿಟಿಸಿಸಮ್ ಹೇಗೆ ಸಾಗಿತ್ತು, ಅಲ್ಲಿ ಬಂದಂತಹ ಲಿಟರರಿ ಥಿಯರಿಗಳು ಯಾವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾವು ಲಿಟರರಿ ಕ್ರಿಟಿಸಿಸಮ್ನ ಮೀನಿಂಗ್ ಏನು ಅಂತ ನೋಡೋಣ. ಕ್ರಿಟಿಸಿಸಮ್ ಅಂದ ತಕ್ಷಣ ಎಲ್ಲವೂ ಕೆಟ್ಟದೇ ಅನ್ನೋ ಯೋಚನೆ ತಪ್ಪು, ಇನ್ನೊಬ್ಬರನ್ನ ಟೀಕೆ ಮಾಡುವುದು ಅಲ್ಲ. ಬದಲಾಗಿ ಲಿಟರರಿ ಅಥವಾ ಸಾಹಿತ್ಯಾತ್ಮಕ ವಿಷಯಗಳ ಕುರಿತಾಗಿ ಅಧ್ಯಯನ ಮಾಡುವುದನ್ನೇ ಲಿಟರರಿ ಕ್ರಿಟಿಸಿಸಮ್ ಎಂದು ಹೇಳುತ್ತಾರೆ. ಲಿಟರರಿ ಕ್ರಿಟಿಸಿಸಮ್ ಆರ್ ಲಿಟರರಿ ಸ್ಟಡೀಸ್ ಈಸ್ ಅ ಸ್ಟಡಿ, ಇವ್ಯಾಲ್ಯುಯೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಲಿಟ್ರೇಚರನ್ನು ಹೇಗೆ ಸಾಗಿಸಬಹುದು, ಅದರಲ್ಲಿ ಮಾಡಬಹುದಂಥ ಬೇರೆ ಬೇರೆ ಇವ್ಯಾಲ್ಯುಯೇಷನ್, ಮೌಲ್ಯಾಂಕನ ಪ್ರೋಸೆಸ್ ಏನಿತ್ತು, ಮೌಲ್ಯಮಾಪನ ಏನಿದೆ, ಅದರ ಕುರಿತಾದ ಸ್ಟಡಿಯೇ ಲಿಟರರಿ ಕ್ರಿಟಿಸಿಸಮ್. ನಮ್ಮ ಪರ್ಸ್ನಲ್ ಇಂಟ್ರೆಸ್ಟನ್ನು ಸೈಡಲ್ಲಿ ಇಟ್ಟು ಯೋಚನೆ ಮಾಡಿದಾಗ ಮಾತ್ರ ಇಂತಹ ಸಾಹಿತ್ಯಿಕ ಮೌಲ್ಯಮಾಪನ ಮಾಡೋದು ಸಾಧ್ಯ ಆಗ್ತದೆ. ನಮ್ಮ ಸೆಲ್ಫ್ ಇಂಟ್ರೆಸ್ಟನ್ನು ಬದಿಗಿಟ್ಟಾಗ ಮಾತ್ರ ಯಾವುದೇ ಒಂದು ಸಾಹಿತ್ಯದ ವಿಷಯದಲ್ಲಿ ಅದರ ಒಳ್ಳೆತನ ಮತ್ತು ಕೆಟ್ಟತನ ಅಥವಾ ಒಳಿತು ಕೆಡುಕು ಎಲ್ಲವನ್ನು ನಾವು ಇವ್ಯಾಲ್ಯುಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುವಂತಹದ್ದು. ಕ್ರಿಟಿಸಿಸಮ್ ಅಂದ ತಕ್ಷಣ ಒಂದು ಸಾಹಿತ್ಯ ಕೃತಿಯಲ್ಲಿ ಬರುವಂತಹ ಕೆಟ್ಟ ಅಂಶಗಳನ್ನೇ ಲಿಸ್ಟ್ ಔಟ್ ಮಾಡೋದಲ್ಲ, ಅಲ್ಲಿರೋ ಒಳ್ಳೆಯ ಅಂಶಗಳನ್ನು ಕೂಡ ಗಮನಿಸುವಂಥದ್ದು, ಅನಲೈಸ್ ಮಾಡುವಂಥದ್ದು, ಇಂಟರ್ಪ್ರಿಟೇಷನ್ ಮಾಡುವಂಥದ್ದು, ಇವ್ಯಾಲ್ಯುಯೇಷನ್ ಮಾಡುವಂಥದ್ದು. ಆದರೆ ಈ ರೀತಿ ಕ್ರಿಟಿಸೈಸ್ ಮಾಡುವ ಮೊದಲು ನಮಗೆ ಸಾಹಿತ್ಯದ ಕುರಿತು ಅಗಾಧವಾದ ಜ್ಞಾನ ಇರೋದು ಅವಶ್ಯಕತೆ ಇದೆ. ಏನೂ ಜ್ಞಾನ ಇಲ್ಲದೆ ಮಾಡಲಿಕ್ಕೆ ಹೋದರೆ ಅದು ಕ್ರಿಟಿಸಿಸಮ್ ಅನಿಸೋದಿಲ್ಲ. ಕ್ರಿಟಿಸಿಸಮ್ ಮಾಡುವಂತಹ ಕ್ರಿಟಿಕ್ಗಳು ಯಾರಿರ್ತಾರೆ, ಅವರು ಹಳೆಯ ಅಂಶಗಳನ್ನು ಬಿಟ್ಟು ಹೊಸ ಅಂಶಗಳನ್ನು ತಗೊಂಡು ಸಾಗಬೇಕಾಗ್ತದೆ, ಅವರ ಕ್ರಿಟಿಸಿಸಮಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ಆದರೆ ಎಷ್ಟೋ ಜನರು ಅದರಲ್ಲಿ ಫೇಲ್ಯೂರ್ ಆಗ್ತಾರೆ. ಅವರು ಹಳೆಯದನ್ನು ಬಿಡಲಿಕ್ಕೂ ಒಪ್ಪೋದಿಲ್ಲ, ಹಾಗೆ ಹೊಸತನ್ನು ಅನ್ವಯ ಮಾಡಿಕೊಳ್ಳಿಕ್ಕೂ ಮನಸ್ಸಿರೋದಿಲ್ಲ. ಅಂತಹ ಜನಗಳ ತಲೆಯಲ್ಲಿ ಏನಿರ್ತದೆ ಅಂದರೆ, ಪುರಾತನ ವಿಷಯಗಳನ್ನು ಬಿಟ್ಟು ಎಲ್ಲವೂ ಹೊಸತನವನ್ನು ಅಪ್ಪಿಕೊಳ್ಳಿಕ್ಕೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ, ಪುರಾತನ ವಿಷಯಗಳು ತುಂಬ ಇಂಪಾರ್ಟೆಂಟ್ ಅನ್ನೋದು ಆ ಜನಗಳ ಅಭಿಪ್ರಾಯ, ಆ ಕ್ರಿಟಿಕ್ಗಳ ಅಭಿಪ್ರಾಯ. ಆದರೆ ಹಾಗಿರೋದಿಲ್ಲ. ಹೊಸ ರೀತಿಯ ಲಿಟರರಿ ಕ್ರಿಟಿಸಿಸಮ್ನಲ್ಲಿ ಹೊಸತನವನ್ನು ತುಂಬ ಒಪ್ಪಿಕೊಳ್ಳಬೇಕಾಗ್ತದೆ. ಈಗ ನಾವು ಲಿಟರರಿ ಕ್ರಿಟಿಸಿಸಮ್ನ ಹಿಸ್ಟ್ರಿಯ ಕುರಿತು ನೋಡೋಣ. ಈ ಲಿಟರರಿ ಕ್ರಿಟಿಸಿಸಮ್ನ ಹಿಸ್ಟ್ರಿ ಅನ್ನೋದು ತುಂಬಾ ಅಗಾಧವಾಗಿದೆ. ಅರಿಸ್ಟಾಟಲ್ನ ಪೊಯೆಟಿಕ್ಸ್ ಕೃತಿಯಿಂದ ಈಗಿನ ಮಾಡರ್ನ್ ಥಿಯರಿ ತನಕನೂ ಲಿಟರರಿ ಕ್ರಿಟಿಸಿಸಮ್ ನಡೆದುಕೊಂಡು ಸಾಗ್ತಾ ಇದೆ. ಲಿಟರರಿ ಕ್ರಿಟಿಸಿಸಮ್ನ ಟೈಮ್ ಲೈನ್ ನೋಡೋದಾದರೆ, ಮೊದಲನೇದಾಗಿರೋದು ಕ್ಲಾಸಿಕಲ್ ಅಥವಾ ಮಿಡೀವಲ್ ಕ್ರಿಟಿಸಿಸಮ್. ಈ ಸಮಯದಲ್ಲಿ ಅರಿಸ್ಟಾಟಲ್ ತನ್ನ ಕೃತಿಯಾದ ಪೊಯೆಟಿಕ್ಸನ್ನು ಬರೆದಿದ್ದರು. ಆ ಸಮಯದಲ್ಲಿ ಪ್ಲಾಟೋ ಮತ್ತು ಅರಿಸ್ಟಾಟಲ್ ಕೂಡ ಇದ್ದರು. ಆಗಿನ ಕಾಲದಲ್ಲಿ ಸಂಸ್ಕೃತದ ನಾಟ್ಯಶಾಸ್ತ್ರ ಅನ್ನುವ ಬೆಸ್ಟ್ ಕೃತಿ ಹೊರಬಂದಿತು. ಆಗ ಸಂಸ್ಕೃತದಲ್ಲಿ ಬೇರೆ ಬೇರೆ ರೀತಿಯ ಪುಸ್ತಕಗಳ ಮುದ್ರಣ ಕಂಡಿತು. ಆ ಸಮಯವನ್ನೇ ಲಿಟರರಿ ಕ್ರಿಟಿಸಿಸಮ್ ಎಂದು ಹೇಳುವಂತಹದ್ದು. ನಂತರದ ಕಾಲಘಟ್ಟದಲ್ಲಿ ಬರುವುದೇ ರಿನೈಸನ್ಸ್ ಕ್ರಿಟಿಸಿಸಮ್. ಇದರಲ್ಲಿ ಮುಖ್ಯವಾಗಿ ಬರುವಂಥ ಶ್ರೇಷ್ಠ ವ್ಯಕ್ತಿ ಲೋಡೋವಿಕೋ ಕ್ಯಾಸ್ಟಲ್ವೆಟ್ರೋ. ಇವರು ಬಹಳನೇ ಪ್ರಸಿದ್ಧಿಯನ್ನು ಪಡೆದ ಕ್ರಿಟಿಕ್ ಆಗಿದ್ದಾರೆ. ಇವರ ಪ್ರಸಿದ್ಧ ಕೃತಿ ಕಮೆಂಟ್ರೀಸ್ ಆನ್ ಅರಿಸ್ಟಾಟಲ್ ಪೊಯೆಟಿಕ್ಸ್. ಆ ನಂತರ ಬಂದದ್ದೇ ಎನ್ಲೈಟನ್ಮೆಂಟ್ ಕ್ರಿಟಿಸಿಸಮ್. ಈ ಕಾಲಘಟ್ಟದಲ್ಲಿ ಕ್ರಿಟಿಸಿಸಮ್ ಅನ್ನೋದು ಬಹಳನೇ ಪ್ರಸಿದ್ಧಿಯನ್ನು ಪಡೆಯಿತು. ಆ ಸಮಯದಲ್ಲಿ ಕಲಿಕೆ ಗೊತ್ತಿದ್ದಂತಹ, ಓದಲಿಕ್ಕೆ ಬರೀಲಿಕ್ಕೆ ಬಂದಂಥ ಜನಗಳ ಸಂಖ್ಯೆ ಬಹಳ ಜಾಸ್ತಿ ಇತ್ತು. ಇನ್ನೊಂದು ಮುಖ್ಯ ಕಾರಣ, ಆಗ ಪ್ರಿಂಟಿಂಗ್ ಅಥವಾ ಮುದ್ರಣ ತುಂಬ ಪ್ರಕಟಣೆಗಳನ್ನು ಕಂಡಿತು, ಮುದ್ರಣ ಯಂತ್ರ ಪ್ರಸಿದ್ಧಿಯಾಯಿತು. ಆ ಸಮಯದಲ್ಲಿ ಕ್ರಿಟಿಸಿಸಮ್ ಅನ್ನೋದು ಮ್ಯಾಗಝಿನ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಜರ್ನಲ್ಸ್ಗಳಲ್ಲಿ ಪಬ್ಲಿಷ್ ಆಯಿತು. ನಂತರ ಬಂದದ್ದೇ 19ನೇ ಶತಮಾನದ ರೊಮ್ಯಾಂಟಿಕ್ ಕ್ರಿಟಿಸಿಸಮ್. ಬ್ರಿಟಿಷ್ ಇಂಗ್ಲಿಷ್ ಲಿಟ್ರೇಚರಲ್ಲಿ ರೊಮ್ಯಾಂಟಿಕ್ ಏಜ್ ಬಹಳ ಪ್ರಸಿದ್ಧಿ ಪಡೆಯಿತು. ಆ ಕಾಲಘಟ್ಟದಲ್ಲಿ ಬಹಳನೇ ಸುಂದರ ವಿಷಯಗಳ ಕುರಿತು ಪ್ರಸ್ತುತಪಡಿಸಲಾಯಿತು. ಈ ಸಮಯದಲ್ಲಿ ಬಂದಂತಹ ಮುಖ್ಯ ಹೆಸರು ಮ್ಯಾಥ್ಯೂ ಅರ್ನಾಲ್ಡ್ ಅವರದು. ಇವರು ತನ್ನ ಸಾಹಿತ್ಯ ರಚನೆಗಿಂತ ಸಾಹಿತ್ಯದ ಕ್ರಿಟಿಕ್ಕಲ್ಲೇ ತುಂಬ ಹೆಸರುವಾಸಿ. ಆ ನಂತರ ಬಂದಂತಹ ಕ್ರಿಟಿಸಿಸಮೇ ದ ನ್ಯೂ ಕ್ರಿಟಿಸಿಸಮ್. ಈ ಕಾಲಘಟ್ಟದಲ್ಲಿ ಆಂಗ್ಲೋ ಇಂಗ್ಲಿಷ್ ವರ್ಕ್ಗಳು ಬಹಳ ಪ್ರಸಿದ್ಧಿ ಪಡೆದವು. ಮಿಡ್ 20th ಸೆಂಚುರಿಗಳ ಕಾಲಘಟ್ಟದಲ್ಲಿ ಈ ರೀತಿಯ ಕೃತಿಗಳು ಹೆಸರುವಾಸಿಯಾದವು. ಇದು ವರ್ಲ್ಡ್ ವಾರ್ನ ನಂತರದ ಅವಧಿಯಾಗಿದೆ. ಆ ಸಮಯದಲ್ಲಿ ಪೊಯೆಟ್ರಿಯನ್ನು ಟೆಕ್ಸ್ಟ್ ರೀಡಿಂಗ್ ಅಂದರೆ ಕ್ಲೋಸ್ ರೀಡಿಂಗ್ ಮಾಡಲಾಗುತ್ತಿತ್ತು. ಆ ಸಮಯದಲ್ಲಿದ್ದ ಕ್ರಿಟಿಕ್ಗಳಿಗೆ ಯಾವುದೇ ಟೆಕ್ಸ್ಟಿನ ಆಥರ್ಗಳ ಕುರಿತಾಗಿ ಯಾವುದೇ ಒಪಿನಿಯನ್ ಇರಲಿಲ್ಲ. ಬದಲಾಗಿ ಅವರ ವರ್ಕ್ನ ಕಡೆ ಗಮನ ಕೊಡ್ತಾಯಿದ್ರು, ವರ್ಕನ್ನು ಮಾತ್ರ ಅನಲೈಸ್ ಮಾಡ್ತಾಯಿದ್ರು. ಆ ಸಮಯದಲ್ಲಿದ್ದ ಪ್ರಸಿದ್ಧ ಕ್ರಿಟಿಕ್ಸ್ಗಳಂದರೆ ಟಿ.ಎಸ್. ಇಲಿಯಟ್, ರಾಬರ್ಟ್ ಪೆನ್ ವಾರೆನ್, ಸರ್ ವಿಲಿಯಂ ಎಮ್ಸನ್, ಜಾನ್ ಕ್ರೋ ರಾಮ್ಸನ್, ಐ.ಎ. ರಿಚರ್ಡ್, ಆಲಿನ್ ಟೇಟ್, ಕ್ಲೆಂತ್ ಬ್ರೂಕ್. ಆನಂತರ ಬರುವಂತಹದ್ದು ಲಿಟರರಿ ಥಿಯರಿ.
ಇದು ಒಂದು ಕ್ರಿಟಿಕಲ್ ಥಿಯರಿಯಾಗಿದೆ. ಈ ಭಾಗದಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಷಯದ ಕುರಿತಾದ ಕಲ್ಚರಲ್ ಅನಲೈಸ್ ಮಾಡುವಂತಹದ್ದು. ಇಲ್ಲಿ ಲಿಟರೇಚರ್ನ ಬೇರೆ ಬೇರೆ ನೇಚರ್ಗಳ ಕುರಿತು ಸಿಸ್ಟಮ್ಯಾಟಿಕ್ ಆದ ಸ್ಟಡಿ ಮಾಡುವಂತಹದ್ದು. ಹಾಗಿದ್ರೆ ಲಿಟರರಿ ಕ್ರಿಟಿಸಿಸಮ್ ಮತ್ತು ಲಿಟರರಿ ಥಿಯರಿಯಲ್ಲಿನ ವ್ಯತ್ಯಾಸ ಇವೇನು? ಲಿಟರರಿ ಕ್ರಿಟಿಸಿಸಮ್ ಅನ್ನೋದು ಒಂದು ವರ್ಕಿನ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕೃತಿಯ ಕುರಿತಾದ ಕ್ರಿಟಿಸಿಸಮ್ ಆಗಿದೆ. ಆದರೆ ಲಿಟರರಿ ಥಿಯರಿ ಅನ್ನೋದು ಬಹಳ ದೊಡ್ಡ ಕಾನ್ಸೆಪ್ಟ್ ಮತ್ತು ಜನರಲೈಸ್ಡ್ ಕಾನ್ಸೆಪ್ಟ್ ಆಗಿದೆ. ಈ ವಿಡಿಯೋದಲ್ಲಿ ನೀವು ಲಿಟರರಿ ಕ್ರಿಟಿಸಿಸಮ್ನ ಬೇರೆ ಬೇರೆ ವಿಭಾಗಗಳು ಮತ್ತು ನೇಚರ್ ಮತ್ತು ಡಿಫ್ರೆನ್ಸಿಯೇಷನನ್ನು ಸ್ಟಡಿ ಮಾಡಿದ್ವಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.